ಪ್ರದರ್ಶನದಲ್ಲಿ ನಾವು ಒಂದು ಪ್ರಯತ್ನವನ್ನ ಮಾಡುತ್ತಿದ್ದೇವೆ. ಸಹಸ್ರ ಕಂಠ ಸಾವಿರಾರು ಕಲಾವಿದರ ನೇತೃತ್ವದಲ್ಲಿ ಮೈಸೂರು ಅನಂತಸ್ವಾಮಿ ರಾಗ ಸಂಯೋಜನೆಯಲ್ಲಿ ಕುವೆಂಪುರವರ ಸಾಹಿತ್ಯ ರಚನೆಯ ಜಯಭಾರತ ಜನನಿಯ ತನುಜಾತೆ ಟ್ರಸ್ಟ್ ವತಿಯಿಂದ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಮ್ಯೂಸಿಕಲ್ ಗ್ರೂಪ್ನ ವತಿಯಿಂದ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತದೊಂದಿಗೆ ನಮನಗಳನ್ನ ಸಲ್ಲಿಸ್ತಿದ್ದೇನೆ. ತಾಯಿ ಚಾಮುಂಡೇಶ್ವರಿಗೆ ದೀಪ ಬೆಳಗುವ ಸಮಯ. ವೇದಿಕೆಯ ಮೇಲೆ ಹಿರಿಯರಾದಂತಹ ತಾಯಿಯ ಸಮಾನರಾದಂತಹ ನನ್ನ ಚಿಕ್ಕಮ್ಮ, ಹಾಗೆ ನನ್ನ ಅತ್ತಿಗೆ, ತಾಯಿ ಇದ್ದಾಗಲೇ ಚಿಕ್ಕದರಿಂದ ಸಾಗಿ ಬೆಳೆಸಿದಂಥ ಅತ್ತಿಗೆ, ಹಿರಿಯರಾದಂತಹ ಸುಧೀಂದ್ರರವರ ಮಾತೃಶ್ರೀರವರು ದಯವಿಟ್ಟು ವೇದಿಕೆ ಮೇಲೆ ಗಮನಿಸಬೇಕು. ಹಾಗೆ ನಾದಬ್ರಹ್ಮ ಸಂಗೀತ ಸಭಾದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಜ್ಜಿ. ಅಣ್ಣವರು ಅಭಿಮಾನಿ ಬಳಗದ ವತಿಯಿಂದ ನಡೆಯುತ್ತಿರುವ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಮೈಸೂರು ಜಯರಾಮ್ ಗಾಯನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮ್ಯೂಸಿಕಲ್ ಗ್ರೂಪ್ ಆಫ್ ಮೈಸೂರು ವತಿಯಿಂದ ನಾದಬ್ರಹ್ಮ ಸಂಗೀತ ಸಭಾಂಗಣದಲ್ಲಿ ಯಾವುದೇ ಒಬ್ಬ ಸಾಧಕ ತಾನು ಯಾವಾಗ ಕ್ಷೇರಿಸಿಕೊಳ್ತಾ ಇದೆ, ಕಾಕತಾಳೀಯ ಎಂಬಂತೆ ಇಂದು ಅವರ ಮಾತುಶ್ರೀಯವರ ಕಾರ್ಯವೂ ಹೌದು. ಜೊತೆಗೆ ಅದೇ ನಕ್ಷತ್ರದಲ್ಲಿ ಇವರ ಜನ್ಮದಿನವೂ ಕೂಡ ಬಂದಿದೆ. ತಮ್ಮ ಮನಸ್ಸಿನ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳಲಾಗದೆ ಈ ಒಂದು ಕಾರ್ಯಕ್ರಮದ ರೂಪದಲ್ಲಿ ಅದು ಹೊರಹೊಮ್ಮುತ್ತಾ ಇದೆ. ಸ್ವಭಾವತಃ ಜಯರಾಮ್ರವರು ಭಾವುಕ ವ್ಯಕ್ತಿ, ಭಾವನೆಗಳನ್ನು ಹೊರಚೆಲ್ಲುವಂಥ ವ್ಯಕ್ತಿ, ಸೂಕ್ಷ್ಮಾತಿ ಸೂಕ್ಷ್ಮ ಸಂವೇದನೆಗಳನ್ನು ಹೊಂದಿರುವಂಥ ವ್ಯಕ್ತಿ. ನೋಡುತ್ತಾ ಗೊತ್ತಿಲ್ಲ, ಇಂದು ನನ್ನ ತಾಯಿಯ ಹೆಸರಿನಲ್ಲಿ ಯಾಕೆ ಒಂದು ಕಾರ್ಯಕ್ರಮವನ್ನು ಮಾಡಬಾರ್ದು ಅನ್ನುವಂಥ ಒಂದು ಪರಿಕಲ್ಪನೆ ಅವರ ಮನಸ್ಸಿಗೆ ಬಂದು ಈ ವೇದಿಕೆಯ ಮುಖೇನ ತಮ್ಮ ತಾಯಿಯನ್ನ ಮೈಸೂರಿನ ಸಾಂಸ್ಕೃತಿಕ ಜಗತ್ತಿಗೆ ಪರಿಚಯ ಮಾಡುವಂಥ ಒಂದು ಕೆಲಸವನ್ನ ಮೈಸೂರು ಜಯರಾಮ್ರವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂದು ಅವರ ಪಾಲಿಗೆ ಇದು ಸ್ಮರಣೀಯವಾದ ದಿನ. ಇಂದು ಈ ಸಭಾಂಗಣದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿ ಮೈಸೂರು ಜಯರಾಮ್ರವರ ಆ ಉನ್ನತ ಭಾವನೆಗಳನ್ನು ತಾವು ಗೌರವಿಸ್ತಾ ಇದ್ದೀರಾ ಅಂತ ನಾನು ಅನ್ಕೊಳ್ತೇನೆ. ನಿಮ್ಮೆಲ್ಲರ ಒಂದು ಚಪ್ಪಾಳೆ ಅವರ ಈ ಒಂದು ಮಹೋನ್ನತ ಕಾರ್ಯಕ್ಕೆ ಬರಲಿ ಅಂತ ನಾನು ಮನವಿ ಮಾಡ್ತೇನೆ. ನಿಮ್ಮೆಲ್ಲರ ಸಹಕಾರದಿಂದಲೇ ಇಷ್ಟು ವರ್ಷ ಅವರು ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಈ ಎಲ್ಲ ಅವರ ಒಂದು ಈ ಕಾರ್ಯಕ್ಕೆ ನಿಮ್ಮೆಲ್ಲರ ಚಪ್ಪಾಳೆ ಬರಲಿ, ಪ್ರೋತ್ಸಾಹ ಬರಲಿ. ಈ ದಿನ ನಮ್ಮ ಮಗನ ಹುಟ್ಟಿದ ಹಬ್ಬ, ಜೊತೆಗೆ ನಮ್ಮ ಅಕ್ಕನವರ ಸ್ಮರಣೆಯ ದಿನ ಕೂಡ ಆಗಿದೆ. ಆದ್ದರಿಂದ ತಾವೆಲ್ಲರೂ ಬಂದು ಅವನಿಗೆ ಆಶೀರ್ವಾದ ಮಾಡಿರುವುದರಿಂದ ತಮಗೆಲ್ಲರಿಗೂ ವಂದನೆಗಳು. ಮೈಸೂರು ಜಯರಾಮ್ರವರು ನಡೆದು ಬಂದ ಹಾದಿ ನನಗೆ ಬೇರೆಯವರ ಮುಖಾಂತರ ಮಾತ್ರ ತಿಳಿದು ಬಂತು. ಬಹಳಷ್ಟು ಜನ ಹೇಳ್ತಾರೆ, ಬಹಳ ನೋವುಗಳನ್ನು ತಿಂದು ನೋವುಗಳನ್ನು ಅನುಭವಿಸಿ ಅವರು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತದ್ದು ಏನು ಅಂತಂದರೆ, ಒಂದು ಜನಸಂಪಾದನೆ, ಜನಗಳ ಅಭಿಮಾನ ಮತ್ತು ಸಾರ್ಥಕವಾದ
ಕಲಾಸೇನೆ. ತಮ್ಮನ್ನೇ ತಾವು ತೊಡಗಿಸಿಕೊಂಡು ಅರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಕಲೆಯಲ್ಲಿ ಮೈಸೂರಿನ ಜನತೆಗೆ ಒಂದು ರಸದೌತಣವನ್ನು ನೀಡ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಹಿರಿಯರು ಹಾಗೂ ನನ್ನ ಹಿತೈಷಿಗಳು, ನನ್ನ ಆತ್ಮೀಯ ಸ್ನೇಹಿತರು ಯಾವುದೇ ಕಾರ್ಯಕ್ರಮಕ್ಕೂ ಸಹ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಬಂದು ಪ್ರೋತ್ಸಾಹ ನೀಡಿ ಹರಸಿ ಹಾರೈಸ್ತಾ ಇದ್ದೀರಾ. ಆ ಒಂದು ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲಿರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಚಿಕ್ಕದಿರಿದಿಂದ ನನ್ನ ಸಾಕಿ ಬೆಳೆಸಿದಂತಹ ನನ್ನ ಹಿರಿಯರು ಇಲ್ಲೇ ವೇದಿಕೆ ಮೇಲಿದ್ದಾರೆ. ಚಿಕ್ಕಮ್ಮ ಆಗಲಿ, ಅತ್ತಿಗೆ ಆಗಲಿ, ಹಾಗೆ ಹಿರಿಯ ಮಾತೃಶ್ರೀಗಳಾದ ಸುಧೀಂದ್ರ ಅವರ ತಾಯಿ, ಹಾಗೆ ಅಜ್ಜಿ, ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಮೂಲಕ ನನ್ನ ತಾಯಿಗೆ ಗೌರವ ಸಮರ್ಪಣೆ ಮಾಡುವ ಉದ್ದೇಶ. ಜೀವನದಲ್ಲಿ ಮರೆಯಲಾಗದಂಥ ಕ್ಷಣ ಏನು ಅಂತಂದರೆ 8:20ಕ್ಕೆ 8:18ಕ್ಕೆ ಶಿವರಾಜ್ ಕುಮಾರ್ ಅವರಿಗೆ ಒಂದು ಮೆಸೇಜ್ ಆಗಿದೆ. ಆ್ಯಕ್ಚುಲಿ ಇವತ್ತು ನಾನು ಅವ್ರ ಮನೇಲಿದ್ದು ನಾನು ಹುಟ್ಟಿದ ಹಬ್ಬನ ಆಚರಣೆ ಮಾಡಿಕೊಳ್ಳುವಂಥ ಉದ್ದೇಶ ಇತ್ತು. ಅವರು ಅನಾರೋಗ್ಯದಿಂದ ಚಿಕಿತ್ಸೆ ಪಡೆಯಲು ಅಮೆರಿಕಾಗೆ ಹೋಗಿರುವ ಕಾರಣ 24ನೇ ತಾರೀಕು ಅವರಿಗೆ ಚಿಕಿತ್ಸೆ ಆಗಿದೆ. ನಿನ್ನೆ 8:18ಕ್ಕೆ ಅಣ್ಣ, ನನ್ನ 31ನೇ ತಾರೀಕು ನನ್ನ ಹುಟ್ಟುಹಬ್ಬ, ನಿಮ್ಮ ಆಶೀರ್ವಾದ ಬೇಕು ಅಂತ ಒಂದೇ ಒಂದು ಮೆಸೇಜ್ ಹಾಕಿದೆ. ಮೆಸೇಜ್ ಹಾಕಿ ಹಿಂಗೆ ಫೋನ್ ಇಡೋಂಗಿಲ್ಲ, ಆಗಲೇ ಕರೆ ಮಾಡಿದ್ರು ಶಿವಣ್ಣ. ನನಗೆ ಫೋನು ಆನ್ ಮಾಡಿಕೊಂಡು ಮಾತಾಡೋಕ್ಕಾಗ್ತಲ್ಲ, ಅಷ್ಟು ಸಂತೋಷ. ಒಂದು 2-3 ಸೆಕೆಂಡು ನಿಧಾನ ಮಾಡಿ ಅಣ್ಣ ನಮಸ್ತೆ ಅಂತಂದೆ. ಹ್ಯಾಪಿ ಬರ್ತ್ಡೇ ಜಯರಾಮ್, ದೇವ್ರು ನಿಮಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದರು. ನಾನು ಹೇಗಿದ್ದೀರಣ್ಣ, ನಾನು ಹುಟ್ಟಿದಬ್ಬ 31ನೇ ತಾರೀಕು ಇವತ್ತಲ್ಲ ಅಂದೆ. ಆಗಲಿ ನಿಮ್ಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂತಂದು ಹೇಳಿದ್ರು. ಹೇಗಿದ್ದೀರಾ ಅಂತ ಆರೋಗ್ಯ ವಿಚಾರಿಸ್ದೆ. ಚೆನ್ನಾಗಿದ್ದೀನಿ, ಜನವರಿ ತಿಂಗಳಲ್ಲಿ ಬರ್ತಾ ಇದ್ದೀನಿ, ಬನ್ನಿ ಅಂತಲೂ ಸಹ ಹೇಳಿದ್ರು. ಆ ಕ್ಷಣದಿಂದ ಅವರ ಸಹೋದರಿ ಪೂರ್ಣಿಮಾ ಅವರಿರ್ಬೋದು, ಅವರು ಸಹ ಒಂದು 7-8 ನಿಮಿಷಗಳ ಕಾಲ ಶುಭಾಶಯಗಳೊಂದಿಗೆ ನನ್ನನ್ನು ಮಾತಾಡಿಸಿದರು. ಆ ಕ್ಷಣ ನನಗೆ ನಿನ್ನೆಯಿಂದ ಮರೆಯೋಕ್ಕಾಗ್ತಾ ಇಲ್ಲ. ಅದರ ಜೊತೆಗೆ ಕರ್ನಾಟಕದ ಹಲವಾರು ಊರುಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು, ರಾಜವಂಶದ ಅಭಿಮಾನಿಗಳು, ನನ್ನ ಆತ್ಮೀಯ ಸ್ನೇಹಿತರು, ಸಹೋದರರು ನಿರಂತರವಾಗಿ ಅದು ಎಣಿಸಲಾರದಷ್ಟು ಮೆಸೇಜ್ಗಳು, ಕರೆಗಳು ನಿನ್ನೆಯಿಂದ ಶುಭಾಶಯನ ಕೋರಿದ್ದೀರಾ. ತಮ್ಮೆಲ್ಲರ ಪಾದಾರವಿಂದಗಳಿಗೆ ನನ್ನ ನಮಸ್ತೆ. ಈ ಒಂದು ಕಾರ್ಯಕ್ರಮ ಮುಂದಿನ ವರ್ಷ ಮಾಡೋ ಉದ್ದೇಶ ಅಂತೇನಿಲ್ಲ. ಏನಕ್ಕೆಂದರೆ ಈ ವರ್ಷ ನನ್ನ ತಾಯಿಯ ಕಾರ್ಯ, ನನ್ನ ಹುಟ್ಟುಹಬ್ಬ ದಿನ ಬಂದಿರುವ ಒಂದು ಸಂದರ್ಭ, ಇದು ಮತ್ತೆ ಬರುತ್ತೇನೋ ಗೊತ್ತಿಲ್ಲ. ಹಾಗಾಗಿ ಆ ಒಂದು ಕ್ಷಣನ ಕೆಲವು ಗೀತೆಗಳೊಂದಿಗೆ, ಆ ಗೀತೆ ಕಲಾವಿದ ಏನು ಕೊಡಲು ಸಾಧ್ಯ ಅಂತಂದರೆ, ನಟನೆ ಮಾಡೋರಿದ್ರೆ ಒಳ್ಳೊಳ್ಳೆ ಪಾತ್ರಗಳ ಮೂಲಕ ಜನಗಳನ್ನ ರಚಿಸ್ತಾರೆ. ಗಾಯನ ಮಾಡೋರಿದ್ರೆ ಒಳ್ಳೊಳ್ಳೆ ಗೀತೆಗಳನ್ನು ಹಾಡುವ ಮೂಲಕ ಜನಗಳಿಗೆ ಗೀತೆಗಳ ಸಿಹಿಯ ಮೂಲಕ ಅವರಿಗೆ ಮನರಂಜನೆ ಮಾಡ್ತಾರೆ. ಹುಟ್ಟುಹಬ್ಬನ ನಾನಾ ರೀತಿಯಲ್ಲಿ ಆಚರಣೆ ಮಾಡ್ಕೋಬೋದು. ನಾನು ಈ ರೀತಿಯಲ್ಲಿ ಇದನ್ನು ಆರಿಸ್ಕೊಂಡೆ. ಯಾಕೆಂದರೆ ನಾನು ಬೆಳೆದು ಬಂದಿರೋ ದಾರಿನೇ ಹಾಗೆ, ನನಗೆ ಬೆಳೆಸಿರೋಂಥ ಹಿರಿಯರು ಬೆಳೆಸಿರೋ ದಾರಿನೇ ಹಾಗೆ. ಕೆಲವರು ಏನೇನೋ ಮಾತಾಡ್ಕೋತಾರೆ, ನನಗೆ ಭಾಳಷ್ಟು ಆ ಸಮಯ ನನಗೆ ಮನಸ್ಸಿಗೆ ತುಂಬ ನೋವು ಹೋಗುತ್ತೆ. ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಏನೇನೋ ಮಾತಾಡ್ತೀನಿ. ಖಂಡಿತ ಇಲ್ಲ, ನನ್ನ ಹೆತ್ತ ತಾಯಿ ಮೇಲೆ ನಾನು ಇಟ್ಟಿರ್ತೀನಿ. ನಾನು ಇರೋದೇ ಹೀಗೆ, ಅಲ್ಲಿ ಯಾವುದೇ ರೀತಿಯ ಫಿಲ್ಟರ್ ಇಲ್ಲ ನನ್ನ ಹೃದಯದಲ್ಲಿ. ನಾನು ನೇರವಾಗಿ ಮಾತಾಡ್ತೀನಿ. ನೋವಾದರೂ ನಿಮ್ಮ ಹತ್ರನೇ ಹಂಚ್ಕೋತೀನಿ, ಸಂತೋಷ ಆದರೂ ನಿಮ್ಮ ಜೊತೆನೇ ಗೀತೆಗಳನ್ನ ಆಡ್ಕೊಂಡು ನಾನು ಸಂತೋಷವಾಗಿ ಕಳಿತೀನಿ. ಹಾಗಾಗಿ ಇಲ್ಲಿ ಯಾವುದೇ ಮೆಚ್ಚಿಸ್ಕೊಳ್ಳೋಂಥ ಕಾರ್ಯಕ್ರಮ ಆಗಲಿ, ಮೆಚ್ಚಿಸ್ಕೊಳ್ಳೋಂಥ ಆ ಥರ ದಾರಿ ನಾನು ಬೆಳೆದಿಲ್ಲ. ಯಾಕೆಂದರೆ ನನಗೆ ಅದು ಬೇಡವಾದಂಥ ದಾರಿ ಅದು. ನನಗೇನಿದ್ರು ನಿಮ್ಮೆಲ್ಲರ ಪ್ರೀತಿ ಸದಾಕಾಲ ಇರಲೆಂದು ನಾನು ಬಯಸ್ತೇನೆ. ನಮಸ್ತೆ. Happy birthday to you. Happy birthday to you. ಶ್ರೀನಿವಾಸ್ ಹಂಗಿಲ್ಲದ ಬದುಕು ಯಾರು ಹಂಗಲೂ ಬದುಕಲ್ಲ. ಅಣ್ಣವರು ಹಾಗೆ ಬದುಕಿದ್ರು, ಜಯರಾಮು ಹಾಗೆ ಬದುಕಿದ್ದಾರೆ. ಕೆಸರಿಲ್ಲದ ಮನಗಳ ಒಳಗಡೆ ಒಂದು ಹೊರಗಡೆ ಒಂದು ಇಲ್ವೇ ಇಲ್ಲ. ಹಾಗಾಗಿ ಎನ್ನುವಂಥ ಈ ಶೀರ್ಷಿಕೆ ಇದೆಯಲ್ಲ, ನಿಜಕ್ಕೂ ಒಂದು ರೀತಿಯ
ಭಾವಾವೇಶವನ್ನು ತರುವಂಥದ್ದು. ವಿಶೇಷವಾಗಿ ಜಯರಾಮ್ ಅವ್ರಿಗೆ ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಅಂತಂದರೆ ಅವರು ಈಗಾಗಲೇ ಎಲ್ಲರೂ ಹೇಳಿದಾಗೆ ಭಾವಜೀವಿ, ಭಾವನೆಗಳಿಗೆ ತುಂಬ ಬೆಲೆ ಕೊಡುವಂಥವ್ರು. ಜಯರಾಮ್ ಅವರ ಒಂದು ವಿಶೇಷತೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ದಿನವಿಡೀ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಗೀತದ ಆಲಾಪನೆ, ದಿನವಿಡೀ ರಾಜ್ಕುಮಾರ್ ಅವರ ಸಂಗೀತದ ಆಲಾಪನೆ, ದಿನವಿಡೀ ರಾಜ್ಕುಮಾರ್ ಅವರ ಆಲಾಪನೆ ಮತ್ತು ಆರಾಧನೆ ರಾಜ್ಕುಮಾರ್ ಅವ್ರ ಬಗ್ಗೆ ಇಟ್ಕೊಂಡಿರುವಂಥ ಏಕೈಕ ವ್ಯಕ್ತಿ ಬಹುಶಃ ನಮ್ಮ ಮೈಸೂರು ಜಯರಾಮ್ ಅವರು ಅಂತೇಳಿ ಅತ್ಯಂತ ಅಭಿಮಾನದ ಹೇಳ್ಬೋದು. ಪ್ರಶಸ್ತಿ ತಗೊಂಡ್ರು ಕೂಡ ರಾಜ್ಕುಮಾರ್ ಮುಂದೆ ಅಮ್ಮ ಕೂತಿರ್ಬೇಕಿತ್ತು, ಅಮ್ಮನ ಕೂರಿಸ್ಕೊಂಡೇ ಪ್ರಶಸ್ತಿ ತಗೋತಿದ್ದು ಅಂತ. ಕೊನೆಗೆ ಅಮೇರಿಕಾದಿಂದ ಕರ್ಕೊಂಡ್ಬಂದ್ರು. ಕೊನೆಗೂ ನೀನು ಅಮೇರಿಕ ಕರ್ಕೊಂಡು ಹೋದಲ್ಲ ಅಂತಿದ್ದಕ್ಕೆ ಅಂದ್ರಂತೆ ರಾಜ್ಕುಮಾರ್, ಈ ಪ್ರಪಂಚ ತೋರಿಸಿರೋಳೆ ನಮ್ಮವ್ವನಿಗೆ ನಾನು ಅಮೇರಿಕ ತೋರ್ಸೋಕ್ಕಾಗಲ್ವಾ ಅಂತ. ಹೀಗೆ ಅಮ್ಮನಿಗಾಗಿ ವಿಶೇಷವಾದ ಪ್ರೀತಿ ಹೊಂದಿದ್ದ ರಾಜ್ಕುಮಾರ್ ಅದೇ ತದ್ರೂಪ ನಮ್ಮ ಜಯರಾಮ್ ಅಂತ ಹೇಳಿ ನಾನು ಬಯಸ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನು ದೇವರು ಅಂತ ಕರೆದರು. ಬಹುಶಃ ಆ ಮಾತಿಗೆ ಅರ್ಥ ಸಿಕ್ಕಿದ್ದು ನನಗೆ ಜಯರಾಮ್ ಅವರನ್ನು ನೋಡಿದಾಗ. ಯಾಕಾಗಿ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತಿದ್ರು ಅಂತಂದರೆ, ಅವರ ಅಭಿಮಾನಿಗಳಲ್ಲಿ ದೇವರನ್ನು ಯಾಕೆ ಕಂಡ್ರು ಅಂದರೆ, ಇಂಥ ಅಭಿಮಾನಿಗಳಿರಲಾಗಿ ಇದು ದೇವರು ಮಾಡುವ ಕೆಲಸ, ಇಲ್ಲಿ ಕೊಡುವ ಸುಖ ಇದೆ. ಹುಟ್ಟುಹಬ್ಬ ತುಂಬ ಖುಷಿ ಆಯಿತು. ಮೊನ್ನೆ ಫೋನ್ ಮಾಡಿದ್ದಕ್ಕೆ, ಹಂಗಾಗಿ ನೈಟ್ ಡ್ಯೂಟಿ ಹೋಗ್ಬೇಕಿತ್ತು ನಾನು, ಹಂಗಾಗಿ ಒಂದು ವಿಶ್ ಮಾಡೋಣ ಅಂತ ಬಂದೆ. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ನಿಮ್ಮ ನಿರಂತರ ಕಾರ್ಯಕ್ರಮಗಳು ಹೀಗೆ ನಡ್ಕೊಂಡು ಹೋಗ್ತೀವಿ. ಅಣ್ಣವರ ಅಭಿಮಾನಿಗಳಾಗಿ, ಕಟ್ಟಾಭಿಮಾನಿಗಳಾಗಿ ನಾವು ಕೂಡ ನಿಮ್ಮಲ್ಲಿ ಕೈ ಜೋಡಿಸ್ತೀವಿ. ದಯವಿಟ್ಟು ಶುಭಾಶಯಗಳು ಸರ್. ಈ ದಿನದ ಒಂದು ಸಂದರ್ಭ ಕೆಲವೇ ಸಾವಿರ ವರುಷ ಸುಖವಾಗಿ